ಶಾಲೆಗೆ ಮಕ್ಕಳ ಈ ಪ್ರತಿಭೆ ಏನು ನಮ್ಗೆ ಒಂದು ಸ್ಟೇಟ್ ಅವಾರ್ಡ್ ಕಾನ್ಫರ್ ಆಗಿದೆ. ಅದ್ರ ವಿಷಯನ ನಾವು ಒಂದು ಮಂಡ್ಯ ಜನತೆಗೆ ತಿಳಿಸ್ಬೇಕು ಅಂತ ಹೇಳಿ ಒಂದು ಪತ್ರಿಕಾಗೋಷ್ಠಿಯನ್ನ ನಾವು ಮಾಡ್ಕೊಂಡಿದ್ದೀವಿ. ಇದಕ್ಕೆ ತಮ್ಗೆಲ್ರಿಗೂ ಸ್ವಾಗತವನ್ನ ನಾನು ಕೋರ್ತೀನಿ. ಕ್ಯಾಮ್ಸ್ ಅಂತ ಹೇಳಿ ಒಂದು ಪ್ರೈವೇಟ್ ಸ್ಕೂಲ್ ಅಸೋಸಿಯೇಷನ್ ಇದೆ ಬೆಂಗಳೂರಿನಲ್ಲಿ. ಶಶಿಕುಮಾರ್ ಅಂತ ಹೇಳಿ ಅವ್ರ ಜನರಲ್ ಸೆಕ್ರೆಟರಿ ಆಗಿದ್ದಾರೆ. ಅವರು ಕ್ಯಾಮ್ಸ್ ಮುಖಾಂತರ ಒಂದು ಬ್ರೈನಾಥಾನ್ ಅನ್ನುವಂತಹ ಒಂದು ಜನರಲ್ ನಾಲೆಡ್ಜ್ ಪರೀಕ್ಷೆಯನ್ನ ಕರ್ನಾಟಕದಾದ್ಯಂತ ಎಲ್ಲಾ ಶಾಲೆಗಳ ಮಕ್ಕಳಿಗೆ, ಅಂದ್ರೆ ಕ್ಯಾಮ್ಸ್ಗೆ ಮೆಂಬರ್ ಇರುವಂತ ಶಾಲೆಗಳು ಸುಮಾರು 3,500-4,000 ಶಾಲೆಗಳು ಕ್ಯಾಮ್ಸ್ಗೆ ಮೆಂಬರ್ ಇದ್ದಾರೆ. ಅದರಲ್ಲಿ ನಾವು ಮಂಡ್ಯನಲ್ಲೂ ಅನೇಕ ಶಾಲೆಗಳು ಮೆಂಬರ್ಸ್, ಅದ್ರಲ್ಲಿ ನಾವು ಒಬ್ರು. ಅವರು ಪ್ರತಿ ವರ್ಷ ಈಗ 4 ವರ್ಷಗಳಿಂದ ಬ್ರೈನಾಥಾನ್ ಅನ್ನುವಂತಹ ಒಂದು ಜನರಲ್ ನಾಲೆಡ್ಜ್ ಕ್ವೆಶ್ಚನ್ ಕರ್ನಾಟಕದಾದ್ಯಂತ ಎಲ್ಲಾ ಶಾಲಾ ಮಕ್ಕಳಿಗೆ ಆಯೋಜಿಸ್ಕೊಳ್ತಾ ಬರ್ತಾ ಇದ್ದಾರೆ. ಪ್ರತಿ ಬಾರಿ ನಾವು ಅದರಲ್ಲಿ ಆಕ್ಟಿವ್ ಪಾರ್ಟ್ ತಗೊಳ್ತಾ ಇದ್ದೀವಿ. ನಮ್ಮ ಮಕ್ಕಳುಗಳು, ಶಾಲಾ ಮಕ್ಕಳುಗಳನ್ನ ಬರೆಸ್ತಾ ಇದ್ದೀವಿ ಆ ಪರೀಕ್ಷೆನ. ಅದರಲ್ಲಿ ಸಾವಿರಾರು ಮಕ್ಕಳುಗಳು ಭಾಗವಹಿಸ್ತಾರೆ. ಈ ಬಾರಿ 57,000 ಕರ್ನಾಟಕದಾದ್ಯಂತ ಮಕ್ಕಳುಗಳು ಭಾಗವಹಿಸಿದ್ದಂತಹ ಈ ಒಂದು ಪರೀಕ್ಷೆಯಲ್ಲಿ ನಮ್ಮ ಶಾಲೆಯ 8ನೇ ತರಗತಿ ವಿದ್ಯಾರ್ಥಿನಿ ಕುಮಾರಿ ಕೃತಿಯವರು ಸ್ಟೇಟ್ಗೆ ಫಸ್ಟ್ ಬಂದಿದ್ದಾಳೆ. ಅಂದ್ರೆ ಇದು ತುಂಬಾ ಒಂದ್ ರೀತಿಯಾದಂತಹ ಅಭೂತಪೂರ್ವವಾದ ಅವಳದ ಸಾಧನೆ ಅಂತಾನೆ ಹೇಳ್ಬೇಕು. 57,000 ಮಕ್ಕಳು ಅಂತ ಹೇಳಿದ್ರೆ ಬೆಂಗಳೂರಿನ ಪ್ರತಿಷ್ಠಿತ ಶಾಲೆಗಳು ಅನ್ನಿಸ್ಕೊಂಡಿರುವಂತಹ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಆಗ್ಬೋದು, ಬಾಲ್ಡ್ವಿನ್ಸ್ ಆಗ್ಬೋದು, ಬ್ಯಾಪ್ಟಿಸ್ಟ್ ಬಿಷಪ್ ಕಾಟನ್, ಮತ್ತೆ ಇಂಥ ಅನೇಕ ಪ್ರತಿಷ್ಠಿತ ಶಾಲೆಗಳು, ಆಚಾರ್ಯ ಪಾಠಶಾಲಾ, ನ್ಯಾಷನಲ್ ಪಬ್ಲಿಕ್ ಸ್ಕೂಲ್, ಇಂಥ ಶಾಲೆಗಳ ಮಕ್ಕಳುಗಳೆಲ್ಲ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಅಂತ ಒಂದು ಪರೀಕ್ಷೆಯಲ್ಲಿ ನಮ್ಮ ಹುಡುಗಿ ಸ್ಟೇಟಿಗೆನೆ 100ಕ್ಕೆ 99 ಮಾರ್ಕ್ಸ್ಗಳನ್ನ ತೆಗೆದುಕೊಂಡು ಫಸ್ಟ್ ಬಂದಿದ್ದಾಳೆ. ಅವಳಿಗೆ 1 ಲಕ್ಷ ನಗದು ಬಹುಮಾನ ಕೊಟ್ಟಿದ್ದಾರೆ. ಮತ್ತೆ ಅವಳು ಮತ್ತೆ ಅವಳ ಫ್ಯಾಮಿಲಿಗೆ ಗೋವಾ ಟ್ರಿಪ್ ನ ಆರ್ಗನೈಸ್ ಮಾಡಿದ್ದಾರೆ. ಇದು ಪ್ರಶಸ್ತಿ ಕೊಡುವಂತಹ ಕಾರ್ಯಕ್ರಮ ಸಹ ಕಳೆದ ವಾರ ಬೆಂಗಳೂರಿನಲ್ಲಿ ನಡೀತು. ಅದಕ್ಕೆ ನಾವು ಹೋಗಿದ್ವಿ. ಅಲ್ಲಿ ಎಲ್ಲಾ ಶಾಲೆಗಳ ಒಂದು ಏನು ಬಂದಿದ್ರು, ಮ್ಯಾನೇಜ್ಮೆಂಟ್ ಬಂದಿದ್ರು, ಪೇರೆಂಟ್ಸ್ಗಳು ಬಂದಿದ್ರು, ಅವರೆಲ್ಲರ ಸಮ್ಮುಖದಲ್ಲಿ ಇವಳಿಗೆ ಆನರ್ ಮಾಡಿ ಈ ಒಂದು ಟ್ರೋಫಿಯನ್ನ ಅವರಿಗೆ ಕೊಟ್ಟಿದ್ದಾರೆ. ಇದೊಂದು ಶಾಲೆಗೆ ಹೆಮ್ಮೆಯ ವಿಷಯ, ಮತ್ತೆ ನಮ್ಮ ಮಂಡ್ಯ ಜಿಲ್ಲೆಗೆ ಒಂದು ಕೀರ್ತಿ ತಂದಿರುವಂತಹ ವಿಷಯ ಅಂತ ಹೇಳಿ ಇದನ್ನ ನಾನು ಮಂಡ್ಯ ಜನತೆಯಲ್ಲಿ ಹಂಚ್ಕೊಳ್ಬೇಕು ಅಂತ ಇಷ್ಟಪಟ್ಟು ನಾನೊಂದು ಈ ಒಂದು ಪತ್ರಿಕಾಗೋಷ್ಠಿಯನ್ನ ನಮ್ಮ ಶಾಲೆಯಿಂದ ನಾವು ಆರ್ಗನೈಸ್ ಮಾಡಿದ್ವಿ. ಕರ್ನಾಟಕದಾದ್ಯಂತ ಟೀಚರ್ಸ್ ಗಳಿಗೂ ಸಹ ಅವರು ಒಂದು ಕಾಂಪಿಟೇಷನ್ ನ ಮಾಡಿದ್ರು, ಬೆಸ್ಟ್ ಟೀಚರ್ ಅಂತ ಹೇಳಿ. ಅದನ್ನು ಎಲ್ಲ ಅವ್ರ ಮೆಂಬರ್ ಸ್ಕೂಲ್ ಟೀಚರ್ಸ್ ಗಳಿಗೆ ಮಾಡಿದ್ದಂತಹ ಕಾರ್ಯಕ್ರಮ. ಆ ಒಂದು ಟೀಚರ್ಸ್ ಬೆಸ್ಟ್ ಟೀಚರ್, ಉತ್ತಮ ಶಿಕ್ಷಕಿ ಅನ್ನುವಂತಹ ಒಂದು ಏನು ಕಾರ್ಯಕ್ರಮ ಮಾಡಿದ್ರು, ಅದರಲ್ಲಿ ನಮ್ಮ ಶಾಲೆಯ ಶಿಕ್ಷಕಿಯಾದಂತ ಶ್ರೀಮತಿ ತರುಣಾ ಅವರು ಬೆಸ್ಟ್ ಟೀಚರ್ ಅವಾರ್ಡ್ ನ ತೆಗೆದುಕೊಂಡಿದ್ದಾರೆ. ಅದು ಸಹ ಫ್ಯಾಪ್ ಅಂತ ಹೇಳಿ, FAP ಫ್ಯಾಪ್ ಅಂತ ಹೇಳಿ ಸ್ಟೇಟ್ ಅವಾರ್ಡ್ಸ್ 24 ಬೆಸ್ಟ್ ಟೀಚರ್ ಅವಾರ್ಡ್ ನ ಇವ್ರಿಗೆ ಸಿಕ್ಕಿದೆ. ಇದು ಸಹ ನಮ್ಗೆ ತುಂಬಾ ಹೆಮ್ಮೆ ತಂದಿರುವಂತಹ ವಿಷಯ. ಅನ್ನೋನು ಸ್ಕೂಲಿಗೆ ಟಾಪರ್ ಆಗಿದ್ದಾನೆ. ಅವನು 100ಕ್ಕೆ 97 ಅಂಕಗಳನ್ನ ತೆಗೆದುಕೊಂಡಿದ್ದಾನೆ ಜನರಲ್ ನಾಲೆಡ್ಜ್ ಪರೀಕ್ಷೆಯಲ್ಲಿ. ಅವನು ಶಾಲೆಗೆ ಟಾಪರ್ ಆಗಿದ್ದಾನೆ, ಆಕೆ ಸ್ಟೇಟ್ಗೆ ಟಾಪರ್. ಮತ್ತೆ ಇವರು ಸ್ಟೇಟ್ ಬೆಸ್ಟ್ ಟೀಚರ್ ಅಂತ ಹೇಳಿ ಒಂದು ಅವಾರ್ಡ್ಗೆ ಭಾಜನರಾಗಿದ್ದಾರೆ. ನಾನು ಮಕ್ಕಳು ವಂಚಿತರಾಗಬಾರ್ದು ಅನ್ನೋ ದೃಷ್ಟಿಯಿಂದ ಏನ್ ಇಂತಹ ಅವಕಾಶಗಳೆಲ್ಲ ಇರತ್ತೆ ಅಂತದನ್ನೆಲ್ಲ ನಾವು ಒಂದ್ ರೀತಿ ಮಕ್ಕಳುಗಳಿಗೆ ಎನ್ಕರೇಜ್ ಮಾಡ್ಬೇಕು. ಮಕ್ಕಳು ಎಲ್ಲಾದ್ರಲ್ಲೂ ಅವ್ರು ಮುಂದೆ ಬರ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಎಲ್ಲವನ್ನು ನಾವು ಮಕ್ಕಳಿಗೆ ಕೊಡಿಸ್ತೀವಿ. ಯಾವುದೇ ಒಂದು ಅನೌನ್ಸ್ಮೆಂಟ್ ಆದಾಗ ಆ ರೀತಿ ಎಲ್ಲಾ ಒಂದು, ಈಗ ಪ್ರತಿಭಾ ಕಾರಂಜಿ ಆಗ್ಬೋದು, ಅದರಲ್ಲೂ ನಮ್ಮ ಮಕ್ಕಳುಗಳು ಯಾವಾಗ್ಲೂ ನಮ್ಮ ಶಾಲಾ ಮಕ್ಕಳುಗಳು ಮುಂಚೂಣಿಯಲ್ಲಿ ಇರ್ತಾರೆ. ಹಾಗೆ ಎಲ್ಲಾ ಅವಕಾಶಗಳನ್ನು ನಾವು ತೆಗೆದುಕೊಳ್ಳೋದ್ರಿಂದ ಈ ಸಲ ನಮ್ಗೆ ಅದಕ್ಕೊಂದು ಒಳ್ಳೆ ಪ್ರತಿಫಲ ಸಿಕ್ಕಿದೆ ಅಂತ ನಾನು ಅನ್ಕೊಂಡಿದ್ದೀನಿ.